ರಾಜ್ಯದಲ್ಲಿ 20 ಕ್ಷೇತ್ರ ಗೆಲ್ಲುವ ಕನಸು ಕಾಣ್ತಿರುವ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಜೋರಾಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಏನೋ 20 ಕ್ಷೇತ್ರ ಕನಿಷ್ಠ ಗೆಲ್ಲಬೇಕು ಅಂತ ಟಾರ್ಗೆಟ್ ಹಾಕೊಂಡಿದೆ. ಆದರೆ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯ ಸಂಪುಟ ಸಚಿವರಿಗೆ ಚುನಾವಣೆಗೆ ಸ್ಪರ್ಧೆಗೆ ಸಿದ್ಧರಾಗಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್. ಲೋಕಸಭೆ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸಚಿವರಿಗೆ ಹೈಕಮಾಂಡ್ ಸೂಚನೆ, ಅಂದರೆ ತಯಾರಾಗಿರಿ, ನಾವು ಹೇಳ್ತೀವಿ, ಎಲ್ಲರೂ ಮಾಡಲೇಬೇಕು ಅಂತೇನಿಲ್ಲ. ನಿನ್ನೆಯ ದೆಹಲಿಯ ಸಭೆಯಲ್ಲಿ ಮಹತ್ವದ ಸಂದೇಶವನ್ನು ದೆಹಲಿ ನಾಯಕರು ರವಾನೆ ಮಾಡಿದ್ದಾರೆ. ಯಾವ್ಯಾವ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕ್ಷೇತ್ರವಾರು ವೀಕ್ಷಕರ ವರದಿಯನ್ನು ಆಧರಿಸಿ ಹೈಕಮಾಂಡ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ. ಸೊ ಎಲ್ಲೆಲ್ಲಿ ಕೇಳಿ ಬರ್ತಾ ಇದೆ ಯಾರ್ಯಾರದ್ದು ನೋಡಿ. ಚಾಮರಾಜನಗರದಿಂದ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಸ್ಪರ್ಧೆ ಮಾಡಬೇಕಾಗಿ ಬರಬಹುದು, ಅಲ್ಲಿ ನಿಮಗೆ ಸೂಕ್ತ ಅಭ್ಯರ್ಥಿ ಸಿಗಲಿಲ್ಲ ಅಂತಂದರೆ. ಇನ್ನು ಮಂಡ್ಯದಿಂದ ಸಚಿವ ಚಲುವರಾಯಸ್ವಾಮಿ, ಮಂಡ್ಯದಲ್ಲಿ ಸ್ವಲ್ಪ ಅಭ್ಯರ್ಥಿಯ ಕೊರತೆ ಮೇಲ್ನೋಟಕ್ಕೆ ಜಾಸ್ತಿ ಕಾಣ್ತಾ ಇದೆ. ಚಲುವರಾಯಸ್ವಾಮಿ ಅವ್ರನ್ನ ನಿಂತ್ಕೊ ಅಂತ ಹೇಳ್ಬೋದು, ಈ ಹಿಂದೆ ಸಂಸದರಾಗಿದ್ದರು ಚಲುವರಾಯಸ್ವಾಮಿ. ಹಾಗೆಯೇ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕೃಷ್ಣ ಬೈರೇಗೌಡ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದರು, ಈ ಬಾರಿ ಕೂಡ ಸ್ಪರ್ಧೆ ಮಾಡಿ ಅಂತ. ಹಾಗೆಯೇ ಕೇಂದ್ರದಿಂದ ದಿನೇಶ್ ಗುಂಡೂರಾವ್, ದಕ್ಷಿಣದಿಂದ ರಾಮಲಿಂಗಾರೆಡ್ಡಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಬೋಣ. ಸುಖೇಶ್, ಇದು ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ ಈ ಮಾತು, ಹಲವಾರು ಕ್ಷೇತ್ರಗಳಲ್ಲಿ ಸಚಿವರೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬರುತ್ತೆ ಅಂತ. ಪಕ್ಷ ಹೇಳಿದ ಮೇಲೆ, ಹೈಕಮಾಂಡ್ ಹೇಳಿದ ಮೇಲೆ ಒಲ್ಲದ ಮನಸ್ಸಿನಿಂದಲಾದರೂ ಸ್ಪರ್ಧೆ ಮಾಡಬೇಕಾಗತ್ತೆ, ಅದಕ್ಕೆ ಸಚಿವರುಗಳು ತಯಾರಿದಾರಾ ಅಂತ. ಅರವಿಂದ್, ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಎಲ್ಲ ಕ್ಷೇತ್ರವಾರು ಸಮೀಕ್ಷೆಗಳನ್ನು ಮಾಡಿ ವೀಕ್ಷಕರು ವರದಿಯನ್ನು ಕೊಟ್ಟಿದ್ದಾರೆ. ಸುಮಾರು 20 ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಯ ಹುಡುಕಾಟದ ಅವಶ್ಯಕತೆ ಇದೆ. ಪಕ್ಷದ ಕೇಡರ್ ಇದೆ, ಶಾಸಕರಿದ್ದಾರೆ, ಫೇಸ್ ವ್ಯಾಲ್ಯೂ ಇರುವಂತಹ ಅಥವಾ ಸೂಟೇಬಲ್ ಅನ್ನುವಂಥ ಕ್ಯಾಂಡಿಡೇಟ್ ಬೇಕು ಅನ್ನುವಂಥದ್ದು. ಅದು ಸಚಿವರಾದರೂ ಅಥವಾ ಸಚಿವರು ಆಯ್ಕೆ ಮಾಡಬಹುದಾದಂಥ ಇನ್ನೊಬ್ಬ ಲೀಡರ್ ಅಥವಾ ಬೇರೆ ಪಕ್ಷದಿಂದ ಕರೆತರುವಂಥದ್ದು ಇರೋ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಸಚಿವರಾದಂಥವ್ರಿಗೆ, ಯಾರೇ ಸಚಿವರಾದಂಥವ್ರಿಗೆ ನೀನು ಲೋಕಸಭೆಗೆ ನಿಲ್ಲಪ್ಪ, ಸಂಸದರಾಗ್ಬಿಟ್ಟು ಹೋಗಪ್ಪ ಅಂತಂದರೆ ಒಪ್ಪಲ್ಲ. ಯಾಕೆಂದರೆ ದೊಡ್ಡ ಫೈಟ್ ಮಾಡಿ ಮೊದಲನೇದಾಗಿ ಚುನಾವಣೆಗೆ ಟಿಕೆಟ್ ತೊಗೊಂಡಿರ್ತಾರೆ, ದೊಡ್ಡ ಫೈಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ, ಮತ್ತೆ ದೊಡ್ಡ ಲಾಬಿ ಮಾಡಿ ಮಂತ್ರಿಗಳಾಗಿರ್ತಾರೆ. ಈಗ ಅದನ್ನು ಬಿಟ್ಕೊಟ್ಬಿಟ್ಟು ಮಂತ್ರಿಗಿರಿಯನ್ನು ನೀನು ಡೆಲ್ಲಿಗೆ ಹೋಗಿ ಕೂತ್ಕೊ ಅಂತಂದರೆ ಯಾರು ಕೂತ್ಕೋತಾರೆ? ಯಾರು ಕೂತ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಆದರೆ ಹೈಕಮಾಂಡ್ ಹೇಳಿತು ಅಂತಂದರೆ ಸ್ಪರ್ಧೆ ಮಾಡಲೇಬೇಕಾಗುತ್ತೆ.